ನಿರೀಕ್ಷೆ ಬಡ್ಜೆಟ್ ಅಂದರೆ ಈಗ ಈಗಿನ ಜನ್ರೇಷನ್ನು ಚೇಂಜ್ ಆಗಿದೆ. ಈಗಿನ ಜನ್ರೇಷನ್ ಬದಲಾವಣೆಗೆ ತಕ್ಕಂಥ ಬಡ್ಜೆಟು ನಾವು ತರೋದು ಮುಖ್ಯ ಆಗಿದೆ. ಹಳೆ ಜನ್ರೇಷನ್ಗೆ ಹಳೆ ಥರ ನಾವು ಯೋಚನೆ ಮಾಡಿ ಬಡ್ಜೆಟ್ ಮಾಡ್ತೀವಿ ಅಂದರೆ ಈಗಿನ ಯುವ ಜನರಿಗೆ ಏನು ಬೇಕಾಗಿದೆ, ಅವರಿಗೇನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಬಡ್ಜೆಟನ್ನು ತಯಾರಿಸಬೇಕಾಗುತ್ತೆ. ಸೊ ನಮ್ಮಲ್ಲಿ ಈಗ ಅವಕಾಶಗಳು ಬೇಕಷ್ಟಿದೆ. ಟೂರಿಸಮ್ ಇದೆ, ಅಗ್ರಿಕಲ್ಚರ್ ಇದೆ, ಆಮೇಲೆ ಬೇರೆ ಈ ಕರಕುಶಲ ಅಂತೀವಿ ಅದರದ್ದೆಲ್ಲ ಆಪರ್ಚುನಿಟಿ ಇದೆ. ಏನಂದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳದೆ ಇರೋದ್ರಲ್ಲಿ ತೃಪ್ತಿಯಾಗಿ ಅದನ್ನು ನಡೆಸ್ಕೊಂಡು ಹೋದರೆ ತುಂಬ ಅವಕಾಶಗಳಿದೆ. ಅದಕ್ಕೆ ಗೌರ್ಮೆಂಟು ಒಂದು ಇದು ಯಾವುದು ಕ್ಷೇತ್ರಗಳು ಯಾವುದು ಪ್ರವಾಸಿ ಕ್ಷೇತ್ರಗಳಿಗೆ ರಸ್ತೆ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ, ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಕೊಡೋದು, ಜನಗಳ ಮೈಂಡಲ್ಲಿ ಅದನ್ನು ತಂದು ಗೌರ್ಮೆಂಟಿಗೆ ಜಾಸ್ತಿ ಆದಾಯನೂ ಮಾಡ್ಕೊಳ್ಬೋದು. ಮತ್ತು ಹೈನುಗಾರಿಕೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಪ್ರತಿಯೊಂದು ಹಳ್ಳಿನಲ್ಲಿ ಪ್ರತಿಯೊಂದು ಇದರಲ್ಲೂ ಬಣ್ಣದಲ್ಲೂ ಹೈನುಗಾರಿಕೆಗೆ ತುಂಬ ಪ್ರೋತ್ಸಾಹ ಇದೆ. ಸೊ ಅದನ್ನು ನಾವು ಅಳವಡಿಸ್ಕೊಳ್ಳೋ ಅದಕ್ಕೆ ಏನು ಬೆನಿಫಿಟ್ ಕೊಡ್ಬೋದು, ತೀರಾ ಕೆಳ ಮಧ್ಯಮ ವರ್ಗಕ್ಕೆ ಒಂದು ಉತ್ತೇಜನ ಕೊಟ್ಟು ಅವರಿಗೆ ಕೈತುಂಬ ಉದ್ಯೋಗ ಹೈನುಗಾರಿಕೆಯಲ್ಲಾಗ್ಬೋದು, ಕೃಷಿನಲ್ಲಾಗ್ಬೋದು. ಈಗ ಕೃಷಿನಲ್ಲೆಲ್ಲ ಓಪನ್ ಮಾರ್ಕೆಟ್ ಇರೋದ್ರಿಂದ ಬೇಕಾದಷ್ಟು ಅವಕಾಶಗಳಿದೆ. ತರಕಾರಿ ಬೆಳಿಬೋದು, ಹಣ್ಣುಗಳನ್ನು ಬೆಳಿಬೋದು, ಸಂಸ್ಕರಣೆ ಮಾಡ್ಬೋದು, ಬೇಕಾದಂಥ ಆ ಅವಕಾಶನ ಕಲ್ಪಿಸ್ಕೊಟ್ರೆ ಈ ಬಡ್ಜೆಟಲ್ಲಿ ತುಂಬ ಜನಕ್ಕೆ ಉಪಯೋಗ ಆಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ. ಎಜುಕೇಷನ್ ಲೋನಿಗೆ ಟ್ಯಾಕ್ಸ್ ಡಿಡಕ್ಷನ್ 7.5 ಲ್ಯಾಕಿಗೇನೆ ಇದೆ. ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ವಿತೌಟ್ ಕೊಲ್ಯಾಟ್ರಲ್ ಅರೌಂಡ್ 25 ಲ್ಯಾಕ್ಸ್ ಮಾಡಿದರೆ ಒಳ್ಳೆ ಆಗ್ತದೆ. ಮತ್ತು ಈಗ ಫಾರಿನ್ ಲೋನ್ 40 ಲ್ಯಾಕ್ಸ್ ಲಿಮಿಟೇ ಇದೆ, ಅದನ್ನು ಸ್ವಲ್ಪ ಹೆಚ್ಚು ಮಾಡಬೇಕು. ಯಾಕಂದರೆ ನಮ್ಮ ಡಾಲರ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಅದಕ್ಕೆಲ್ಲ. ಮತ್ತು ಮೆಡಿಕಲ್ ಅಲವೆನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಾ ಇರಬೇಕು. SL ನಾಯ್ಕ್ ಅಂತ, ನಾನು GST ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇನ್ನು ಎಪಿಲೇಟ್ ಟ್ರಿಬ್ಯುನಲ್ ಇನ್ನೂ ಫಾರ್ಮ್ ಆಗಲಿಲ್ಲ. ಎಪಿಲೇಟ್ ಟ್ರಿಬ್ಯುನಲ್ ಅರ್ಜೆಂಟಾಗಿ ಫಾರ್ಮ್ ಆಗಬೇಕು. ಈಗ GST ಬಂದು 2017ರಿಂದ ಬಂದ ನಂತರ ಎಂತ ನಮಗೆ ಕೇಸ್ ಫೈನಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಫೈನಲ್ ಆಗದೆ ನಮಗೆ ಹೈಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೈಕೋರ್ಟಿಗೆ ಹೋಗದೆ ನಮಗೆ ಡಿಸಿಷನ್ ಬರ್ತಾ ಇಲ್ಲ. ಇದು ಮತ್ತು ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ನಾನು ಶೇರ್ಸ್ ಅದನ್ನು ಫುಲ್ ಎಕ್ಸೆಂಪ್ಷನ್ ಕೊಡಬೇಕು. 2017 ಜುಲೈ 1ರಿಂದ GST ಇಂಟ್ರೊಡ್ಯೂಸ್ ಆದಮೇಲೆ ಈ ದರ ಹೆಚ್ಚಾಗೋದು ಕಮ್ಮಿ ಆಗೋದು, ಟ್ಯಾಕ್ಸ್ ಹೆಚ್ಚಾಗೋದು ಕಮ್ಮಿ ಆಗೋದೆಲ್ಲ GST ಕೌನ್ಸಿಲ್ನಲ್ಲಿ ಆಗ್ತಾ ಉಂಟು. ಇದು ಬಜೆಟ್ನಲ್ಲಿ ಆಗುವ ವಿಷಯ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳೋದಾದರೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ನಮಗೆ ಡಿಡಕ್ಷನ್ ಸಿಗ್ತದೆ, ಒಂದು ಸ್ಲ್ಯಾಬ್ ಎಷ್ಟು ಕಮ್ಮಿ ಮಾಡ್ತಾರೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ಎಷ್ಟು ಜಾಸ್ತಿ ಮಾಡ್ತಾರೆ ಅಂತೇಳಿ ಅದು ಕೂಡ ಲಾಸ್ಟ್ ಬಜೆಟ್ನಲ್ಲಿ ನಾವೆಲ್ಲ ನೋಡಿದ್ದೇವೆ. 12 ಲಕ್ಷದವರೆಗೆ ಇನ್ಕಮ್ ಇದ್ದವರಿಗೆ, ಇಂಡಿವಿಜುವಲ್ ಮತ್ತು HUFನವರಿಗೆ 1 ಪೈಸಾ NRI ಹೊರತುಪಡಿಸಿ 1 ಪೈಸಾ ಕೂಡ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಅಷ್ಟು ಒಳ್ಳೆಯ ಒಂದು ಬಜೆಟನ್ನು ಕಳೆದ ವರ್ಷ ಮಂಡಿಸಿದ್ದಾರೆ. ಕಳೆದ ವರ್ಷ 50.65 ಕೋಟಿ ಗಾತ್ರದ ಒಂದು ಬಜೆಟ್ ಮಂಡನೆ ಆಗಿದೆ. ಈ ಜಗತ್ತಿನಾದ್ಯಂತ ಜಿಯೋಪಾಲಿಟಿಕಲ್ ಇಶ್ಯೂ ಅಂತ ಹೇಳ್ತೇವೆ, ತುಂಬ ಒಂದು ತಲ್ಲಣ. ಅಮೇರಿಕದ ಟ್ರಂಪ್ ಇದು ದಿನಕ್ಕೊಂದು ಟ್ಯಾರಿಫ್ ಪಾಲಿಸಿ ಇರ್ಬೋದು, ಅದೇ ರೀತಿ ಒಂದು ಇರಾನ್ ಒಂದು ಬಗ್ಗೆ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ಇಸ್ರೇಲ್ ಇದು ಇಶ್ಯೂ ಇರ್ಬೋದು, ಉಕ್ರೇನ್ ರಷ್ಯಾದು ಯುದ್ಧ ಕೂಡ ಇನ್ನೂ ನಿಂತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಬಹಳ ಒಂದು ಸ್ಟ್ರಗಲ್ ಮಾಡ್ತಾ ಇರುವಾಗ ಭಾರತ ಕಳೆದ ಕ್ವಾರ್ಟರ್ ಅಂದರೆ ಕಳೆದ ಒಂದು 3 ತಿಂಗಳಲ್ಲಿ 8.4% GDPಯಲ್ಲಿ ವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂದರೆ ಈ ವರ್ಷ